ದೇವರು ಚೆನ್ನಾಗಿಟ್ಟಿಲ್ಲಿ ನಿಮ್ಮೆಲ್ಲರ ಹಾರೈಕೆ 6 ವರ್ಷ ಚೆನ್ನಾಗಿದೆ. ಬನ್ನಿ ಹೋಗೋಣ. ಅತಿ ಕಷ್ಟದ ದಿನ. ಕಷ್ಟ ಅಂದರೆ ಯಾವ ರೀತಿ ಕಷ್ಟ ಅಂತ ಹೇಳಿದರೆ, ಒಂದು ಸಲ ನೋಡಿದರೆ ಅನ್ನ ಬರ್ತಾ ಇತ್ತು, ಎರಡನೇ ಸಲ ಬಾಚಿದ್ರೆ ಬರೀ ಅನ್ನದ ತೆಗಿ ಇರ್ತಾ ಇತ್ತು. 5 ಕಿಲೋಮೀಟ್ರ್ ದೂರ, 5 ಮೈಲಿ ಕಿಲೋಮೀಟ್ರ್ ಚಪ್ಪಲಿ ಇಲ್ಲದೇ ನಾವು ಶಾಲೆಗೆ ಹೋಗ್ಬೇಕಾದ ದಿನ ಇತ್ತು. ಜಾಸ್ತಿ ಆಗಲಿಲ್ಲ. ಎಲ್ಲರೂ ಬಂದಿಷ್ಟು ಗೌರವಿಸ್ತಾ ಇದ್ದೀರಾ, ಎಲ್ಲ ಜನ ಬಂದು ನನಗೆ ಶುಭಾಶಯ ಕೊಡ್ತಾ ಇದ್ದೀರಾ ಅಂತ ಹೇಳಿದರೆ, ಇದರಲ್ಲಿ ನನ್ನ ಸಾಧನೆ ಏನಿಲ್ಲ, ನನ್ನ ಸಾಧನೆ ಜೀರೋ. ಎಲ್ಲ ಭಗವಂತ ಮತ್ತು ಜನರು ಕೊಟ್ಟ ಒಂದು ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜ್ಞಾನಿ ಕೂಡ ಅಲ್ಲ, ತಿಳುವಳಿಕೆ ಇರೋನು ಕೂಡ ಅಲ್ಲ, ವಯಸ್ಸಲ್ಲಿ 70 ಆಗಲೇ ಇದೆ. ಆದರೂ ಕೂಡ ನನಗೆ ನಿಮ್ಮೆಲ್ಲರ ಅಭಿಮಾನ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗೂ ಹೇಳ್ಬೇಕಂದ್ರೆ, ಯಾಕಂದರೆ ಅದು ಅಲ್ಲದೆ ಮತ್ತೊಂದು ಹೇಳಬೇಕು, ದುಡ್ಡು ಮೇಲೆ ಮಲಗಿದವನು ಅಲ್ಲ, ದುಡ್ಡು ಇಟ್ಕೊಂಡು ಬಂದವನು ಅಲ್ಲ, ಚಿನ್ನ ಚಮಚ ಇಟ್ಕೊಂಡು ಬಂದವನು ಅಲ್ಲ. ಚಮಚ ಅಂತ ಗೊತ್ತಾಗಿದ್ದೆ ನಮಗೊಂದು 7ನೇ ಕ್ಲಾಸ್ ಓದಿದ ಮೇಲೆ ಗೊತ್ತಾಗಿದೆ. ಬಹಳಷ್ಟು ಜನರ ಆಶೀರ್ವಾದ, ಹಾರೈಕೆ ಎಲ್ಲ ಇದೆ. ಈ ದಿನ ನನಗೆ ಒಂಥರ, ನನಗೊಂದೊಂದು ಸಲ ಅನಿಸುತ್ತೆ, ನಾನು ರಾತ್ರಿ ಮಲಗಿದ್ದೀನಿ ಅನಿಸುತ್ತೆ, ಇದೆಲ್ಲ ಕನಸು ಅನಿಸುತ್ತೆ. ಯಾಕೆಂದರೆ 255 ಉಕ್ಕ ಬಾರ್ಗಳು, ಜನರಿಗೆ ಮಾರಕವಾದ ಉಕ್ಕ ಬಾರ್ಗಳನ್ನು ಬಂದ್ ಮಾಡಿಸಿದ್ದೀನಿ. ಲೈವ್ ಬ್ಯಾಂಡ್
ಇದನ್ನು 1.5 ವರ್ಷದಿಂದ ಯಾರಿಗೂ ಇಂಡಿಯಾದ ಇತಿಹಾಸದಲ್ಲಿ ಬಂದ್ ಮಾಡಿಸಿ ಅಭ್ಯಾಸ ಇರಲಿಲ್ಲ. ಅದನ್ನು ಬಂದ್ ಮಾಡಿಸಿದ್ವಿ. ಅತಿ ದೊಡ್ಡ 14.5 ಕೋಟಿ ದಂಡವನ್ನು ಹಾಕಿಸಿದ್ವಿ. ಅದು ಅಲ್ಲದೆ ಅದೆಷ್ಟೋ ಜನರಿಗೆ ಒಂದು ನಿಮ್ಮೆಲ್ಲರ ಸಹಕಾರದಿಂದ ಆಸರೆ ಆಗಿದೆ.